ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಶುಕ್ರ ಚೆನ್ನಾಗಿ ಇದನೋ ಅಥವಾ ಇಲ್ವೋ ಅನ್ನುವಂಥದ್ನ ನಿಮ್ಮ ಜಾತಕವನ್ನ ನೋಡ್ದಿರಾ ಹೇಗೆ ತಿಳ್ಕೊಬಹುದು ಅನ್ನುವಂಥದ್ನ ನೋಡೋಣ. ಇದೆಲ್ಲದೂ ಪ್ಯೂರ್ಲಿ ಕಾರಕತ್ವದ ಬೇಸಿಸ್ ಮೇಲೆ ಇರ್ತದೆ. ಮೊದಲನೇದಾಗಿ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ರಿಲೇಶನ್ಶಿಪ್ಸ್ ಸೇಮ್ ಜೆಂಡರ್ ಜೊತೆನೆ ಆಗ್ಬೋದು ಅಥವಾ ಆಪೋಸಿಟ್ ಜೆಂಡರ್ ಜೊತೆ ಕೂಡ ಆಗ್ಬೋದು. ಯಾವ ವ್ಯಕ್ತಿಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಇನ್ನೊಬ್ಬರ ಜೊತೆ ಇನ್ ಜನರಲ್ ಆಗಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೋ ಅಂತಹ ವ್ಯಕ್ತಿಗೆ ಜಾತಕದಲ್ಲಿ ಶುಕ್ರ ವೀಕ್ ಆಗಿದ್ದಾನೆ ಅಂತ ಅರ್ಥ. ಯಾರು ಚೆನ್ನಾಗಿ ರಿಲೇಶನ್ಶಿಪ್ ಅನ್ನ ಒಳ್ಳೆ ಒಂದು ರಿದಮ್ ಅಲ್ಲಿ ಮೇಂಟೈನ್ ಮಾಡ್ತಾರೋ ಅಂತವ್ರಿಗೆ ಜಾತಕದಲ್ಲಿ ಶುಕ್ರ ತುಂಬಾ ಚೆನ್ನಾಗಿ ಪ್ಲೇಸ್ ಆಗಿದ್ದಾನೆ ಅಂತ ಅರ್ಥ. ಇನ್ನು ಎರಡನೆಯದಾಗಿ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಕ್ಲೆನ್ಲಿನೆಸ್. ಯಾರು ತಮ್ಮ ಸರೌಂಡಿಂಗ್ ಅನ್ನ ಅಥವಾ ತಾವು ಹೆಂಗೆ ಅಪಿಯರೆನ್ಸ್ ಮಾಡ್ಕೋಬೇಕು, ಅಪಿಯರೆನ್ಸ್ ಶುಕ್ರನ ರೆಪ್ರೆಸೆಂಟ್ ಮಾಡೋದು. ಕೆಲವರೆಲ್ಲ ಹೇಗೆ ರೆಡಿ ಆಗ್ದಲೆ ಎಲ್ಲೆಲ್ಲಿ ಹೆಂಗ್ ಬೇಕೋ ಹಂಗಂಗ್ ಹೋಗ್ತಾರೆ. ಉದಾಹರಣೆಗೆ ನೈಟ್ ಡ್ರೆಸ್ ಹಾಕೊಂಡು ಮೀಟಿಂಗ್ ಅನ್ನ ಅಟೆಂಡ್ ಮಾಡೋದು. ಈ ತರ ಯಾರಿರ್ತಾರೆ ಅಥವಾ ತಮ್ಮ ಆಫೀಸ್ ಸ್ಪೇಸ್ ಅನ್ನ ಅಥವಾ ತಮ್ಮ ಮನೆ ಸ್ಪೇಸ್ ಅನ್ನ ಹೇಗ್ ಬೇಕೋ ಹಾಗೆ ಒಂದು ಸಿಸ್ಟಮ್ ಅಲ್ಲಿ ಇಟ್ಕೊಳ್ದೇ ಇರುವಂತದ್ದು, ಇದು ಯಾರ ಜಾತಕದಲ್ಲಿ ಇರ್ತದೋ ಅಂತವ್ರಿಗೆ ಶುಕ್ರ ವೀಕ್ ಇದ್ದೇನೆ ಅಂತ ಅರ್ಥ. ಅಂತವ್ರು ಕ್ಲೆನ್ಲಿನೆಸ್ ಅನ್ನ ಮೇಂಟೈನ್ ಮಾಡೋದಿಲ್ಲ ಮತ್ತು ತಮ್ಮ ಅಪಿಯರೆನ್ಸ್ ಬಗ್ಗೆ ಕೂಡ ಅಷ್ಟು ಕೇರ್ ಮಾಡೋದಿಲ್ಲ. ಇನ್ನ ಮೂರನೇದಾಗಿ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಟೇಸ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಯಾರಿಗೆ ಎಲ್ಲಾ ವಿಷಯದಲ್ಲೂ ಒಂದು ಟೇಸ್ಟ್ ಅಂತ ಇರುತ್ತೋ ಅಂತವ್ರಿಗೆ ಜಾತಕದಲ್ಲಿ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ ಅಂತ ಅರ್ಥ. ಸೊ ಟೇಸ್ಟ್ ಅಂತ ಬಂತು ಅಂತ ಹೇಳಿದ್ರೆ ಉದಾಹರಣೆಗೆ ಒಂದು ಮ್ಯೂಸಿಕ್ ಕೇಳೋದು ಅಂತ ಇಟ್ಕೊಳ್ಳೋಣ. ಮ್ಯೂಸಿಕ್ ಅಲ್ಲಿ ಕೆಲವ್ರಿಗೆ ಪರ್ಟಿಕ್ಯುಲರ್ ಸಾಂಗ್ಗಳು, ಪರ್ಟಿಕ್ಯುಲರ್ ಜನರಲ್ಲಿ ಬರುವಂತಹ ಸಾಂಗ್ಗಳು ಮಾತ್ರನೇ ಇಷ್ಟ ಆಗುವಂತದ್ದು. ರೊಮ್ಯಾನ್ಸ್ ಆಗ್ಬೋದು, ಮೆಲಡಿ ಆಗ್ಬೋದು, ಆ ರೀತಿ ಎಲ್ಲಾ ವಿಷಯದಲ್ಲೂ ಒಂದು ಟೇಸ್ಟ್ ಅಂತ ಯಾರಿಗಿರುತ್ತೆ ಅವರಿಗೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅರ್ಥ. ಇನ್ನ ನಾಲ್ಕನೇದಾಗಿ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ರೆಜುವಿನೇಷನ್ ಅಂತ ಹೇಳಿದ್ರೆ ಹೀಲಿಂಗ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಒಬ್ಬ ವ್ಯಕ್ತಿ ಏನಾದ್ರೂ ಕಾಯಿಲೆ ತಪ್ಪಿತು ಅಥವಾ ಹುಷಾರಿಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಗ ಅದರಿಂದ ಹೀಲ್ ಆಗ್ತಾನೆ ಅನ್ನುವಂಥದ್ದು ಜಾತಕದಲ್ಲಿರುವಂತಹ ಶುಕ್ರನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬೇಗ ಚೆನ್ನಾಗಿ ಹೀಲ್ ಆದ ಅಂತ ಹೇಳಿದ್ರೆ ಆತನ ಜಾತಕದಲ್ಲಿ ಶುಕ್ರ ಚೆನ್ನಾಗಿದೆ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ನೀವು ಶುಕ್ರನನ್ನ ನೋಡ್ತು ಅಂತ ಹೇಳಿದ್ರೆ ಶುಕ್ರಾಚಾರ್ಯ ರೆಪ್ರೆಸೆಂಟ್ ಮಾಡೋದು ಅದೇನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಮೃತ ಸಂಜೀವಿನಿಯನ್ನ ಬಳಸ್ಬಿಟ್ಟು ಶುಕ್ರಾಚಾರ್ಯ ಎಲ್ರು ಸತ್ತೋರ್ನೆಲ್ಲ ಬದುಕಿಸ್ತಿದ್ರು. ಇದೇನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ರೆಜುವಿನೇಟ್ ಆಗೋದು ಅಥವಾ ಬಾಡಿ ಹೀಲ್ ಆಗೋದನ್ನ ತೋರಿಸುತ್ತೆ. ಸೊ ಆಬ್ವಿಯಸ್ಲಿ ಯಾರಿಗೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ತದೋ ಅವರು ಬೇಗ ಹೀಲ್ ಆಗ್ತಾರೆ ಅನ್ನುವಂಥದ್ದು ಕೂಡ ಅರ್ಥ. ಇನ್ನ ಯಾವುದಾದ್ರೂ ಒಂದು ವಿಷಯನ ಡಿವೋಟೆಡ್ ಆಗಿ ಮಾಡೋದಕ್ಕೆ ಯಾರಿಗೆ ಕೆಪಾಸಿಟಿ ಇರ್ತದೋ ಅವರ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ತಾನೆ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ನೀವು ಸನ್ಯಾಸದ ಒಂದು ಕಾಂಬಿನೇಷನ್ ನೋಡ್ತು ಅಂತ ಹೇಳಿದ್ರೆ ಶನಿ, ಶುಕ್ರ ಮತ್ತು ಕೇತು, ಈ ಕಾಂಬಿನೇಷನ್ ಅಥವಾ ಈ ಮೂರು ತ್ರಿಕೋಣದಲ್ಲಿ ಯಾರಿಗಿರ್ತದೋ ಇದು ಏನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಸನ್ಯಾಸಿ ಆಗ್ಬೋದು. ಅದರಲ್ಲೂ ಎಸ್ಪೆಷಲಿ ಡಿವೋಷನಲ್ ಆಸ್ಪೆಕ್ಟ್ ಅಲ್ಲಿ ದೊಡ್ಡ ಒಂದು ಭಕ್ತ ಅಥವಾ ಸನ್ಯಾಸಿ ಆಗ್ಬೋದು ಅಂತ ಇರ್ತದೆ. ಆದ್ರಿಂದ ಯಾರು ತುಂಬಾ ಡಿವೋಷನ್ ಆಗಿರ್ತಾರೆ, ಆ ಒಂದು ಡಿವೋಷನ್ ಭಕ್ತಿಯಲ್ಲಿ ಒಂದು ಸ್ವೀಟ್ನೆಸ್ ಇರ್ತದೆ, ಅದನ್ನ ಅನುಭವಿಸುವಂತಹ ತಾಕತ್ತು ಯಾರಿಗಿರ್ತದೋ ಅಂತವರ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಅಂತ ಅರ್ಥ. ಇನ್ನ ಕೊನೆಯದಾಗಿ ಯಾರಿಗೆ ಲಕ್ಸುರಿ, ಬ್ರಾಂಡೆಡ್ನೆಸ್, ಕಂಫರ್ಟ್ ಅನ್ನೋದನ್ನ ಬಹಳ ಇಷ್ಟಪಡ್ತಾರೆ ಅದನ್ನ ರೆಪ್ರೆಸೆಂಟ್ ಮಾಡೋನು ಶುಕ್ರ ಜಾತಕದಲ್ಲಿ ಅವರ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ ಅಂತ ಅರ್ಥ. ನಾನು ಆಗ್ಲೇ ಹೇಳಿದಾಗೆ ಶುಕ್ರ ಟೇಸ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಕೆಲವರಿಗೆ ಬ್ರಾಂಡೆಡ್ ಬಟ್ಟೆಗಳ ಒಂದು ಟೇಸ್ಟ್ ಇರುತ್ತೆ, ಅದನ್ನ ಬಿಟ್ಟು ಬೇರೆ ಹಾಕೋದಿಲ್ಲ. ಮತ್ತು ಕಂಫರ್ಟಬಲ್ ಆಗಿರ್ಬೇಕು. ನಾನು ಏನಾದ್ರೂ ಮನೆ ಕೊಳಕ್ ಹೋಯ್ತು ಅಂತ ಹೇಳಿದ್ರೆ ನನ್ನ ಬೆಡ್ ಹಿಂಗೆ ಇರಬೇಕು, ಇಲ್ಲಾಂದ್ರೆ ನಾನು ಮಲಗಲ್ಲ. ಇದನ್ನೆಲ್ಲ ಯಾರು ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಶುಕ್ರ. ಜಾತಕದಲ್ಲಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅವ್ರು ಯಾವಾಗ್ಲೂ ಒಂದು ಟೇಸ್ಟ್, ಒಂದು ಲಕ್ಸುರಿನೆಸ್, ಒಂದು ಕಂಫರ್ಟ್ ಗೆ ಅವರು ಅಡಿಕ್ಟ್ ಆಗಿರ್ತಾರೆ. ಮಿತ್ರರು, ಇದಿಷ್ಟುನು ಕ್ವಾಲಿಟಿಗಳು ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಅಂತ ಅರ್ಥ. ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ಲಿದೆ ಅಂತ ಅರ್ಥ. ಮಿತ್ರರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.